ಹಾಯ್ ಸ್ನೇಹಿತರೆ, ಇವತ್ತಿನ ಪ್ರಮುಖ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ವೆನೆಜುವೆಲಾ ದೇಶದಲ್ಲಿ ಪ್ರಮುಖ ಭೂಕಂಪ ಸಂಭವಿಸಿತ್ತು. ಅದಕ್ಕಾಗಿ ಭಾರತ ದೇಶ ಪ್ರಮುಖವಾದಂತ ಒಂದು ಕಾರ್ಯಾಚರಣೆ ಕೈಗೊಂಡಿತ್ತು. ಅದೇ ರೀತಿಯಾಗಿ ಬೇರೆ ಬೇರೆ ದೇಶಗಳಲ್ಲಿ ಪ್ರಮುಖವಾಗಿ ಯುದ್ಧ ಆಗಿರ್ಬೋದು, ಅಂತರ್ಯುದ್ಧ ಆಗಿರ್ಬೋದು, ಅಥವಾ ಭೂಕಂಪ ಆಗಿರ್ಬೋದು, ಇನ್ನು ಹಲವಾರು ಕಾರಣಗಳಿಂದ ಭಾರತ ದೇಶ ಕಾರ್ಯಾಚರಣೆಗಳನ್ನು ಮಾಡಿದೆ. ಅದರಲ್ಲಿ ಪರೀಕ್ಷೆಗೆ ಕೇಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ವೆನೆಜುವೆಲಾದಲ್ಲಿ ಕಾರ್ಯಾಚರಣೆಗೊಂಡಿದ್ದಾರಲ್ಲ, ಅದರ ಮೂಲಕ ಏನ್ ಮಾಡ್ತಾರೆ, ಬೇರೆ ಬೇರೆ ಕಡೆಯಲ್ಲಿ ಏನೇನು ಕಾರ್ಯಾಚರಣೆಗೊಂಡಿದ್ದಾರೆ ಅವಕರ ಮೇಲೆ ಪ್ರಶ್ನೆ ಕೇಳ್ತಾರೆ. ಅದಕ್ಕಾಗಿ ಏನ್ ಮಾಡ್ತಾ ಇದೀನಿ ಅಂದ್ರೆ, ನಾನು ಭಾರತ ಕೈಗೊಂಡಿರುವಂತ ಪ್ರಮುಖ ಕಾರ್ಯಾಚರಣೆಗಳ ಮೇಲೆ ಇವತ್ತಿನ ಒಂದು ವಿಡಿಯೋ ಇರುತ್ತೆ ನೋಡ್ರಿ. ಕೊನೆವರೆಗೂ ನೋಡ್ರಿ, ತಪ್ಪದೇ ಸ್ನೇಹಿತರೆ. ಓಕೆ, ಪ್ರಮುಖವಾದಂತ ವಿಡಿಯೋ ಆಗಿರುತ್ತೆ ನೋಡೋದು. ಭಾರತ ದೇಶ ಕೈಗೊಂಡಿರುವಂತ ಪ್ರಮುಖ ಕಾರ್ಯಾಚರಣೆಗಳು. ಮೊದಲನೇ ಒಂದು ಕಾರ್ಯಾಚರಣೆ ಬಂತು ನೋಡ್ರಿ. 2022ರಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಮಯದಲ್ಲಿ ಉಕ್ರೇನ್ನಿಂದ ಭಾರತೀಯರನ್ನು ರಕ್ಷಿಸಲು ಭಾರತ ದೇಶ ಕೈಗೊಂಡಿರುವಂತ ಕಾರ್ಯಾಚರಣೆ ಯಾವುದು ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ವೆನೆಜುವೆಲಾ ದೇಶದ ಭೂಕಂಪ ಆಯ್ತು, ಅಲ್ಲಿದ ಕಾರ್ಯಾಚರಣೆ ಯಾಕೆ ಕೇಳಲ್ಲ ಅಂತಂದ್ರೆ, ಅದ್ರ ಲಿಂಕ್ ಪ್ರಕಾರ ಏನಪ್ಪಾ ಅಂತಂದ್ರೆ ಇಂದಿನ ಒಂದು ಕಾರ್ಯಾಚರಣೆ ಮೇಲೆ ಕ್ವಶನ್ ಕೇಳುವಂತ ಸಾಧ್ಯತೆ ಇರ್ದ. ಅದಕ್ಕಾಗಿ ಎಲ್ಲಾ ರೀತಿಯ ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕಾದ್ ನೋಡ್ರಿ. ಓಕೆ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆದಂತ ಸಂದರ್ಭದಲ್ಲಿ ಭಾರತ ದೇಶ ಕೈಗೊಂಡಿರುವಂತ ಕಾರ್ಯಾಚರಣೆ ಯಾವ್ದಪ್ಪ ಅಂತಂದ್ರೆ ಆಪರೇಷನ್ ಗಂಗಾ ಅಂತ ನಾವು ಕರಿತೇವೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ನೋಡ್ರಿ. ಯಾಕಪ್ಪ ಅಂತಂದ್ರೆ ಈಗ 2022 2026 4 ವರ್ಷ ಆಯ್ತು. ಈಗ 4 ವರ್ಷ ಆಗಿದೆ ನೋಡ್ರಿ. ಆಪರೇಷನ್ ಗಂಗಾ ಸರಿಯಾದ ಉತ್ತರ ಆಯ್ತು ನೋಡ್ರಿ. 2022ರಲ್ಲಿ ಉಕ್ರೇನ್ನಿಂದ ಭಾರತೀಯ ವಿದ್ಯಾರ್ಥಿಗಳು ಮತ್ತು ನಾಗರಿಕರನ್ನು ಸುರಕ್ಷಿತವಾಗಿ ನಮ್ಮ ಒಂದು ಭಾರತ ದೇಶಕ್ಕೆ ಕರೆತರಲು ಭಾರತ ದೇಶ ಕೈಗೊಂಡಿರುವಂತ ಇದು ಪ್ರಮುಖ ಕಾರ್ಯಾಚರಣೆ ಆಗಿದೆ ನೋಡ್ರಿ. ಆಪರೇಷನ್ ಗಂಗಾ ಇದು ಯಾವ ದೇಶದ ಕಾರ್ಯಾಚರಣೆ ಅಂದ್ರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಲುವಾಗಿ. ನೆಕ್ಸ್ಟ್, 2021ರಲ್ಲಿ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಅಲ್ಲಿಂದ ಭಾರತೀಯರನ್ನು ರಕ್ಷಿಸಲು ಕೈಗೊಂಡಿರುವಂತ ಪ್ರಮುಖ ಕಾರ್ಯಾಚರಣೆ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. 2021ರಾಗ ತಾಲಿಬಾನ್ ಅವರು ಅಫ್ಘಾನಿಸ್ತಾನ ಮೇಲೆ ಆಕ್ರಮಣ ಮಾಡ್ತಾರ. ಓಕೆ, ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅದನ್ನು ಅಫ್ಘಾನಿಸ್ತಾನ ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಭಾರತ ದೇಶ ಕೈಗೊಂಡಿರುವಂತ ಒಂದು ಆಪರೇಷನ್ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪರೇಷನ್ ದೇವಿ ಶಕ್ತಿ ಅಂತ ನಾವ್ ಹೇಳ್ತೀವಿ ನೋಡ್ರಿ. ಓಕೆ, ಆಪರೇಷನ್ ದೇವಿ ಶಕ್ತಿ ನಿಮ್ಗೆ ಗೊತ್ತಿರುತ್ತೆ, ಮತ್ತೊಂದ್ಸಲ ಏನಾಗುತ್ತೆ ರಿವಿಷನ್ ಆಗುತ್ತೆ ನೋಡ್ರಿ. ಆಪರೇಷನ್ ದೇವಿ ಶಕ್ತಿ ಅಂದ್ರೆ ಯಾವ್ದಕ್ಕೆ, ತಾಲಿಬಾನ್ ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿದೆ. ಆಪರೇಷನ್ ಗಂಗಾ ಉಕ್ರೇನ್ ಮತ್ತು ರಷ್ಯಾಕ್ಕೆ ಸಂಬಂಧಿಸಿದಂತ ನಿಮ್ಗೆ ಒಂದು ಸರಿಯಾದ ರೀತಿಯಲ್ಲಿ ತಲೆಯಲ್ಲಿ ಸೇವ್ ಆಗುತ್ತೆ ನೋಡ್ರಿ. ಆಪರೇಷನ್ ದೇವಿ ಶಕ್ತಿ ಅಫ್ಘಾನಿಸ್ತಾನದಲ್ಲಿ ಉಂಟಾಗಿರುವಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಕಾಬೂಲ್ನಿಂದ ಭಾರತೀಯರನ್ನು ಮತ್ತು ರಾಯಭಾರಿ ಕಚೇರಿಯ ಒಂದು ಸಿಬ್ಬಂದಿ ನಾಗರಿಕರನ್ನು ರಕ್ಷಿಸಲು ಭಾರತ ದೇಶ ಕೈಗೊಂಡಿರುವಂತ ಪ್ರಮುಖ ಕಾರ್ಯಾಚರಣೆ ಆಗಿದೆ ನೋಡ್ರಿ, ಆಪರೇಷನ್ ದೇವಿ ಶಕ್ತಿ. ನೆಕ್ಸ್ಟ್, 2023ರಲ್ಲಿ ಇಸ್ರೇಲ್ ಹಮಾಸ್ ಸಂಘರ್ಷದ ಸಮಯದಲ್ಲಿ ಇಸ್ರೇಲ್ನಿಂದ ಭಾರತೀಯರನ್ನು ಮರಳಿ ತರಲು ಕೈಗೊಂಡಿರುವಂತ ಕಾರ್ಯಾಚರಣೆ ಯಾವುದಂತ ಕೊಟ್ಟಿದ್ದಾರೆ. ಇಸ್ರೇಲ್ ಹಮಾಸ್ ಯುದ್ಧ ನಡೀತಿ 2023ದಾಗ. ಆ ಒಂದು ದೇಶದಿಂದ ಮರಳಿ ತರಲು ಒಂದು ಆಪರೇಷನ್ ಯಾವ್ದಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ಸ್ ಸಿ ನೋಡಿ, ಆಪರೇಷನ್ ಅಜಯ್. ಆಪರೇಷನ್ ಅಜಯ್ ಅಂತ ನಾವು ಕರಿತೀವಿ ನೋಡ್ರಿ. ಇದೇನಪ್ಪಾ ಅಂತಂದ್ರೆ ಇಸ್ರೇಲ್ ನಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಭಾರತೀಯ ವ್ಯಕ್ತಿಗಳನ್ನು ಕರೆತರಲು ಕೈಗೊಂಡಿರುವಂತ ಕಾರ್ಯಾಚರಣೆ ಆಪರೇಷನ್ ಅಜಯ್. ನೆಕ್ಸ್ಟ್, 2023ರಲ್ಲಿ ಸುಡಾನ್ ನಲ್ಲಿ ಉಂಟಾದಂತ ಅಂತರ್ಯುದ್ಧದ ಸಮಯದಲ್ಲಿ ಭಾರತೀಯರನ್ನು ರಕ್ಷಿಸಲು ಕೈಗೊಂಡಿರುವಂತ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ ನೋಡ್ರಿ. ಅಂತರ್ಯುದ್ಧ ಸಂದರ್ಭದಲ್ಲಿ 2023ದಾಗ ಸುಡಾನ್ ನಲ್ಲಿ ಆಯ್ತು. ಅದಕ್ಕಾಗಿ ಭಾರತ ಕೈಗೊಂಡಿರುವಂತ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪರೇಷನ್ ಕಾವೇರಿ ನೋಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ, ಆಪರೇಷನ್ ಕಾವೇರಿ. ಇದೇನಪ್ಪಾ ಅಂತಂದ್ರೆ ಸುಡಾನ್ ನಲ್ಲಿ ಹಿಂಸಾಚಾರ ಭುಗಿಲೆದ್ದಂತ ಸಂದರ್ಭದಲ್ಲಿ ಅಲ್ಲಿಂದ ಸುಮಾರು 3800ಕ್ಕೂ ಹೆಚ್ಚು ಭಾರತೀಯರನ್ನು ನೌಕಾಪಡೆ ಮತ್ತು ವಾಯುಪಡೆ ಮೂಲಕ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ರಕ್ಷಿಸಲಾಗಿದೆ ಅಂತ ಹೇಳ್ಬೋದು. ಭಾರತ ದೇಶಕ್ಕೆ ಕರೆತರಲಾಗಿದೆ ನೌಕಾಪಡೆ ಮತ್ತು ವಾಯುಪಡೆ ಲೇಶಿಂದ. ನೆಕ್ಸ್ಟ್, 2023ರ ಭೀಕರ ಭೂಕಂಪ ಸಮಯದಲ್ಲಿ ಟರ್ಕಿ ಮತ್ತು ಸಿರಿಯಾ ದೇಶಗಳಿಂದ ನೆರವು ನೀಡಲು ಭಾರತ ಕೈಗೊಂಡಿರುವಂತ ಕಾರ್ಯಾಚರಣೆ ಯಾವುದು ನೋಡ್ರಿ. ಟರ್ಕಿ ಮತ್ತು ಸಿರಿಯಾ ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳಿದ್ದಾರೆ. ಟರ್ಕಿ ಮತ್ತು ಸಿರಿಯಾ ಮೇಲೆ ಭೂಕಂಪ ಸಂಭವಿಸಿದಂತ ಸಂದರ್ಭದಲ್ಲಿ ಭಾರತ ದೇಶ ಕೈಗೊಂಡಿರುವಂತ ಕಾರ್ಯಾಚರಣೆ ಯಾವ್ದಂತ ನಮ್ಗೆ ಗೊತ್ತಿರಬೇಕಾದ್ದು. ಅದೇ ರೀತಿಯಾಗಿ ನಿಮಗೆ ಕ್ವಶನ್ ಏನಪ್ಪಾ ಅಂತಂದ್ರೆ ವೆನೆಜುವೆಲಾ ದೇಶದಲ್ಲಿ
ಈಗ ಭೂಕಂಪ ಆಗಿದೆ. 2026ರಲ್ಲಿ ಭೂಕಂಪ ಆಗಿದೆ ಈಗ ಜೂನ್‌ನಲ್ಲಿ. ಹಾಗಾದ್ರೆ ಭಾರತ ದೇಶ ಕೈಗೊಂಡಿರುವಂತ ಒಂದು ಕಾರ್ಯಾಚರಣೆ ಯಾವ್ದಂತ ತಿಳಿಸಿ ವೆನೆಜುವೆಲಾ ದೇಶಕ್ಕೆ. ಓಕೆ. ಇಲ್ಲಿ ಟರ್ಕಿ, ಸಿರಿಯಾ ದೇಶಗಳಲ್ಲಿ ಭೂಕಂಪ ಆಗಿತ್ತು. ಅದಕ್ಕೂ ಭಾರತ ಕೈಗೊಂಡ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ದೋಸ್ತ್ ನೋಡ್ರಿ. ಆಪ್ಷನ್ ಸಿ ಆಪರೇಷನ್ ದೋಸ್ತ್ ಅಂತ ನಾವು ಕರಿತೇವೆ. ಮಾನವೀಯತೆಯ ಹಿತದೃಷ್ಟಿಯಿಂದ ಟರ್ಕಿ ಮತ್ತು ಸಿರಿಯಾ ಪರಿಹಾರ ಸಾಮಗ್ರಿ, ವೈದ್ಯಕೀಯ ತಂಡ ಮತ್ತು NDRF ತಂಡಗಳನ್ನು ಕಳುಹಿಸಲು ಈ ಒಂದು ಹೆಸರಿನಲ್ಲಿ ಮಿಷನ್ ಅನ್ನು ನಡೆಸಲಾಗಿರುತ್ತದೆ. ನೆಕ್ಸ್ಟ್ 1948ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲು ನಡೆಸಿದಂತ ಮಿಲಿಟರಿ ಕಾರ್ಯಾಚರಣೆ ಯಾವುದಂತ ಕೊಟ್ಟಿದ್ದಾರೆ. 1948ರಲ್ಲಿ ಕೈಗೊಳ್ಳುತ್ತಾರೆ ನೋಡ್ರಿ ಈ ಒಂದು ಕಾರ್ಯಾಚರಣೆ. ಇದು ಪ್ರಮುಖವಾದಂತ ಕಾರ್ಯಾಚರಣೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಆಪರೇಷನ್ ವಿಜಯ್ ಅಂತ ನಾವ್ ಹೇಳ್ತೀವಿ. ಹೈದರಾಬಾದ್ ಸಂಸ್ಥಾನ ಆಪರೇಷನ್ ಸಾರಿ ಮಿಸ್ಟೇಕ್ ಆಯ್ತು ನೋಡ್ರಿ. ಅಂದ್ರೆ ಆಪರೇಷನ್ ಪೋಲೋ. ಹೈದರಾಬಾದ್ ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಸಂಸ್ಥಾನ ವಶಪಡಿಸಿಕೊಳ್ಳಲು ಭಾರತ ಕೈಗೊಂಡಿರುವಂತ ಮಿಲಿಟರಿ ಕಾರ್ಯಾಚರಣೆ ಯಾವ್ದಪ್ಪ ಅಂತಂದ್ರೆ ಆಪರೇಷನ್ ಪೋಲೋ ಇರ್ತದ. ಆಪರೇಷನ್ ವಿಜಯ್ ಅನ್ನೋದೇನಪ್ಪಾ ಅಂತಂದ್ರೆ ಗೋವಾವನ್ನು ವಶಪಡಿಸಿಕೊಳ್ಳಲು ಕೈಗೊಂಡಿರ್ತಾರ ನೋಡ್ರಿ. ಗೋವಾ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತದೆ. ಹೈದರಾಬಾದ್ನ ಒಂದು ನಿಜಾಮನ ವಿರುದ್ಧ ನಡೆಸಿದಂತ ಈ ಒಂದು ಪೊಲೀಸ್ ಕ್ರಮ ಇದಾಗಿರ್ತದೆ. ಇದು ಯಶಸ್ವಿಯಾಗಿ ಹೈದರಾಬಾದ್ ಭಾರತದ ಭಾಗವಾಗಲು ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ 1961ರಲ್ಲಿ ಪೋರ್ಚುಗೀಸರಿಂದ ಗೋವಾವನ್ನು ಮುಕ್ತಗೊಳಿಸಲು ನಡೆಸಿದಂತ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ. ಈಗ ತಾನು ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪರೇಷನ್ ವಿಜಯ್ ನೋಡ್ರಿ. ಆಪರೇಷನ್ ವಿಜಯ್ 1961ರಲ್ಲಿ ಏನ್ ಮಾಡ್ತಾರಂದ್ರೆ ಗೋವಾ ಆಗಿರ್ಬೋದು, ದೀವು ಮತ್ತು ದಮನ್ ಆಗಿರ್ಬೋದು, ಈ ಒಂದು ಪ್ರದೇಶಗಳನ್ನು ಪೋರ್ಚುಗೀಸರ ಆಳ್ವಿಕೆಯಿಂದ ಬಿಡಿಸಿಗೆಸಿಂದ ಭಾರತಕ್ಕೆ ಸೇರಿಸಿದ ಒಂದು ಐತಿಹಾಸಿಕ ಮಿಲಿಟರಿ ಕಾರ್ಯಾಚರಣೆ ಆಪರೇಷನ್ ವಿಜಯ್. ನೆಕ್ಸ್ಟ್ 1984ರಲ್ಲಿ ಸಿಯಾಚಿನ್ ನಿರ್ಗಲ್ಲನ್ನು ಭಾರತ ತನ್ನ ವಶಕ್ಕೆ ಪಡಿಸಿಕೊಳ್ಳಲು ನಡೆಸಿದಂತ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ. ಸಿಯಾಚಿನ್ ನಿರ್ಗಲ್ಲು. ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ವೇಗದೂತ್ ನೋಡ್ರಿ. ಆಪರೇಷನ್ ಮೇಘದೂತ್ ಅಂತ ನಾವು ಕರಿತೀವಿ. 1984ರಲ್ಲಿ ಕೈಗೊಳ್ಳಲಾಗ್ತದ. ಸಿಯಾಚಿನ್ ಅನ್ನ ಒಂದು ನಿರ್ಗಲನ್ನು ವಶಪಡಿಸಿಕೊಳ್ಳಲು. ಜಗತ್ತಿನ ಅತಿ ಎತ್ತರದ ಒಂದು ಯುದ್ಧ ಭೂಮಿ ಯಾವ್ದಪ್ಪ ಅಂತಂದ್ರೆ ಅದು ಸಿಯಾಚಿನ್ ಆಗಿರುತ್ತೆ ನೋಡ್ರಿ. ಇದ್ರ ಮೇಲೆ ನಿಯಂತ್ರಣ ಸಾಧಿಸಲು ಭಾರತ ದೇಶ ಏನ್ ಮಾಡ್ತಾರ ಅಂದ್ರೆ ಭೂಸೇನೆ ಮತ್ತು ವಾಯುಪಡೆ ನಡೆಸಿದಂತ ಅತ್ಯಂತ ಕಠಿಣವಾದಂತ ಕಾರ್ಯಾಚರಣೆ ಆಗಿದೆ ಆಪರೇಷನ್ ಮೇಘದೂತ್. ಇದು ಸಿಯಾಚಿನ್ ಪ್ರದೇಶವನ್ನು ಪಡೆಯಲು ಮಾಡಿದಂತ ಒಂದು ಕಾರ್ಯಾಚರಣೆ. ನೆಕ್ಸ್ಟ್ 1984ರಲ್ಲಿ ಅಮೃತಸರದ ಒಂದು ಸ್ವರ್ಣ ಮಂದಿರದಲ್ಲಿ ಅಡ್ಡಗಿದ ಒಂದು ಉಗ್ರಗಾಮಿಗಳನ್ನು ಹೊರಹಾಕಲು ನಡೆಸಿದಂತ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ. 1984ರಲ್ಲಿ ಈ ಒಂದು ಅಮೃತಸರ್ನಲ್ಲಿ ಈ ಒಂದು ಉಗ್ರಗಾಮಿಗಳು ಇರ್ತಾರ. ಅವರನ್ನು ಹೊರಹಾಕಲು ನಡೆಸಿದಂತ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪರೇಷನ್ ಬ್ಲೂ ಸ್ಟಾರ್ ಅಂತ ನಾವು ಕರಿತೀವಿ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ನೋಡ್ರಿ. ಪಂಜಾಬ್ನ ಒಂದು ಸ್ವರ್ಣ ಮಂದಿರದಲ್ಲಿ ಸಿಖ್ ಉಗ್ರಗಾಮಿಗಳನ್ನು ಸದೆಬಡಿಯಲು ಅಂದಿನ ಪ್ರಧಾನಮಂತ್ರಿ ಆಗಿರುವಂತಹ ಇಂದಿರಾ ಗಾಂಧಿ ಅವರು ಈ ಒಂದು ಅವರ ಒಂದು ಆದೇಶದಂತೆ ಸೇನೆ ಏನ್ ಮಾಡ್ತಂದ್ರೆ ಈ ಒಂದು ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯನ್ನು ಮಾಡ್ತದೆ ನೋಡ್ರಿ. ಇದು ಅಮೃತಸರ್ನಲ್ಲಿ. ನೆಕ್ಸ್ಟ್ 2015ರಲ್ಲಿ ನೇಪಾಳದಲ್ಲಿ ಸಂಭವಿಸಿದಂತ ಭೀಕರ ಭೂಕಂಪದ ಸಂದರ್ಭದಲ್ಲಿ ಭಾರತ ನಡೆಸಿದಂತ ಪರಿಹಾರ ಕಾರ್ಯ ಯಾವುದು ನೋಡ್ರಿ. ನೇಪಾಳದಲ್ಲಿ ಏನಾಗಿರ್ತದ ಭೂಕಂಪ ಸಂಭವಿಸಿರ್ತದ. ಅಂತ ಒಂದು ಸಂದರ್ಭದಲ್ಲಿ ಭಾರತ ದೇಶ ನೆರವು ನೀಡಲು ಒಂದು ನಡೆಸಿದಂತ ಒಂದು ಪ್ರಮುಖ ಕಾರ್ಯ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ಮೈತ್ರಿ ನೋಡ್ರಿ. ಭಾರತ ದೇಶ ಮತ್ತು ನೇಪಾಳ ದೇಶದ ಮಧ್ಯೆ ಆಪರೇಷನ್ ಮೈತ್ರಿ ಮೂಲಕ ಒಂದು ನೇಪಾಳದ ಭೂಕಂಪ ಸಂಭವಿಸಿದ ಕೆಲವು ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಹಾಯ ನೀಡ್ತಾರೆ. ಓಕೆ, ದೊಡ್ಡ ಪ್ರಮಾಣದ ರಕ್ಷಣೆ ಮತ್ತು ವೈದ್ಯಕೀಯ ಸೇವೆಯನ್ನು ಒದಗಿಸಲಾಗ್ತದೆ ಅವ್ರಿಗೆ. ಓಕೆ, ನೆಕ್ಸ್ಟ್ 2015ರಲ್ಲಿ ಯಮನ್ನ ದೇಶದಲ್ಲಿ ಯುದ್ಧ ಪ್ರಾರಂಭವಾದಾಗ ಅಲ್ಲಿಂದ ಭಾರತೀಯರನ್ನು ರಕ್ಷಿಸಲು ನಡೆಸಿದಂತ ಒಂದು ಚರಣೆ ಯಾವ್ದಂತ ಕೊಟ್ಟಿದ್ದಾರೆ. ಆ ಕಾರ್ಯಾಚರಣೆ ಅಂದ್ರೆ ಯಮನ್ ದೇಶದಲ್ಲಿ ನೋಡಿ ಸ್ನೇಹಿತರೆ, ಯಮನ್ ದೇಶದ ಮೇಲೆ ಕೂಡ ಕೇಳಿದಾರೆ ಪ್ರಶ್ನೆ. ಯಮನ್ ದೇಶದಲ್ಲಿ ನಡೆದಂತ ಯುದ್ಧದ ಪ್ರಾರಂಭವಾದಂತ ಸಂದರ್ಭದಲ್ಲಿ ಭಾರತ ದೇಶದ ಒಂದು ಜನಗಳನ್ನು ರಕ್ಷಣೆ ಮಾಡಿದಂತ ಕಾರ್ಯಾಚರಣೆ ಯಾವ್ದಂತ ನೀವೇನ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡ್ಬೇಕು ನೋಡ್ರಿ. ಕಮೆಂಟ್ ಮಾಡ್ರಿ. ಭಾರತ ಮತ್ತು ಯಮನ್ ದೇಶದ ಒಂದು ನಡುವೆ ಭಾರತ ಏನ್ ಮಾಡಿದಂದ್ರೆ ಕಾರ್ಯಾಚರಣೆಗೊಂಡಿರುವಂತ ಕಾರ್ಯಾಚರಣೆ ಯಾವ್ದಂತ ಕಮೆಂಟ್ ಮಾಡ್ರಿ ನೀವು 2015ರಲ್ಲಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ.
ನೆಕ್ಸ್ಟ್ 1988ರಲ್ಲಿ ಮಾಲ್ಡೀವ್ಸ್ನಲ್ಲಿ ನಡೆದಂತ ಕ್ಷಿಪ್ರ ಕ್ರಾಂತಿಯನ್ನು ತಡೆಯಲು ಭಾರತ ಕೈಗೊಂಡಂತ ಪ್ರಮುಖ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡ್ರಿ. ಆಪರೇಷನ್ ಕ್ಯಾಕ್ಟಸ್ ಅಂತ ನಾವು ಕರಿತೀವಿ. ಓಕೆ, ಆಪರೇಷನ್ ಕ್ಯಾಕ್ಟಸ್ ಏನಪ್ಪಾ ಅಂತಂದ್ರೆ ಮಾಲ್ಡೀವ್ಸ್ನ ಒಂದು ಸರ್ಕಾರವನ್ನು ರಕ್ಷಿಸಲು ಭಾರತ ಒಂದು ಪ್ಯಾರಾಟ್ರೋಪ್ಗಳನ್ನು ಕೇವಲ ಗಂಟೆಗಳಲ್ಲಿ ಮಾಲ್ಡೀವ್ಸ್ಗೆ ತಲುಪಿ ಬಂಡಾಯವನ್ನು ಹತ್ತಿಕ್ಕಲಾಗ್ತದೆ. ನೆಕ್ಸ್ಟ್ 1971ರಲ್ಲಿ ಭಾರತ ಪಾಕ್ ಯುದ್ಧದ ಸಮಯದಲ್ಲಿ ಕರಾಚಿ ಬಂದರಿನ ಮೇಲೆ ದಾಳಿ ಮಾಡಿದ ನೌಕಾಪಡೆಯ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ 1971ರಾಗ. ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ಟ್ರೆಂಡೆಂಟ್ ನೋಡ್ರಿ. ಟ್ರೆಂಡೆಂಟ್ ಅಂತ ನಾವು ಕರಿತೀವಿ. ಆಪರೇಷನ್ ಟ್ರೆಂಡೆಂಟ್ ಇದೇನ್ ಮಾಡ್ತಾ ಅಂದ್ರೆ 1971 ಡಿಸೆಂಬರ್ 4ನೇ ತಾರೀಕು ಭಾರತೀಯ ನೌಕಾಪಡೆಯ ಕರಾಚಿ ಬಂದರಿನ ಮೇಲೆ ಒಂದು ಮಿಂಚಿನ ದಾಳಿ ನಡೆಸಿ ಪಾಕಿಸ್ತಾನದ ನೌಕಾಪಡೆಗೆ ಭಾರಿ ನಷ್ಟ ಉಂಟು ಮಾಡ್ತದೆ. ಈ ದಿನವನ್ನು ನೌಕಾಪಡೆ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ ನೋಡ್ರಿ. ಡಿಸೆಂಬರ್ 4 ನೌಕಾಪಡೆ ದಿನ. ಆನ್ಲೈನ್ ಅಲ್ಲಿ ಕೇಳಬಹುದು ನೌಕಾಪಡೆ ದಿನ ಯಾವಾಗಪ್ಪ ಅಂತಂದ್ರೆ ಡಿಸೆಂಬರ್ 4 ಆಗಿರುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್ 1974ರಲ್ಲಿ ರಾಜಸ್ಥಾನದ ಪೋಖರ್ನಲ್ಲಿ ಭಾರತ ನಡೆಸಿದಂತ ಮೊಟ್ಟ ಮೊದಲ ಪರಮಾಣು ಪರೀಕ್ಷೆಯ ಒಂದು ಗುಪ್ತ ನಾಮ ಯಾವ್ದಂತ ಕೇಳಿದ್ದಾರೆ. ಪರಮಾಣು ಪರೀಕ್ಷೆ ಯಾವ್ದಾಗಿತ್ತು 1974ರಲ್ಲಿ ನಡೆಸಿದ್ದು ಅಂತ ಕೇಳಿದ್ದಾರೆ ನೋಡ್ರಿ. ಮೊದಲನೇ ಒಂದು ಪರಮಾಣು ನಡೆಸಿದಂತ ಒಂದು ಗುಪ್ತಾವಲೋಕನ ಯಾವ್ದಾಗಿರ್ತದ ಸ್ಮೈಲಿಂಗ್ ಬುದ್ಧ. ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕರೀತಾರೆ. ಆಪ್ಷನ್ಸ್ ಬಿ ಇದೆ ನೋಡಿ. ಸ್ಮೈಲಿಂಗ್ ಬುದ್ಧ ಇದಕ್ಕೆ ಸರಿಯಾದ ಉತ್ತರ. ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕರಿತಾರೆ ನೋಡ್ರಿ. ಇಂದಿರಾ ಗಾಂಧಿ ಅವರ ಒಂದು ಕಾಲದಲ್ಲಿ ಭಾರತ ಮೊದಲ ಬಾರಿಗೆ ಯಶಸ್ವಿಯಾಗಿ ಅಣು ಪರೀಕ್ಷೆಯನ್ನು ನಡೆಸಿದೆ. ಜಗತ್ತಿಗೆ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತದೆ ನೋಡ್ರಿ 1974ರಲ್ಲಿ. ನೆಕ್ಸ್ಟ್ 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕಾಲದಲ್ಲಿ ನಡೆಸಿದ 2ನೇ ಹಂತದ ಸರಣಿ ಅಣು ಪರೀಕ್ಷೆ ಹೆಸರೇನಂತ ಕೊಟ್ಟಿದ್ದಾರೆ. ಈಗೇನು ಅಣು ಪರೀಕ್ಷೆ ಒಂದು ಸ್ಮೈಲಿಂಗ್ ಬುದ್ಧ ಆಯ್ತು. ಈಗ 1998ರಲ್ಲಿ ನಡೆಸಲಾದಂತ 2ನೇ ಅಣು ಪರೀಕ್ಷೆ ಹೆಸರೇನಂತ ಇಲ್ಲಿ ಕೊಟ್ರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪರೇಷನ್ ಶಕ್ತಿ ಅಂತ ಹೇಳ್ತೀವಿ ನೋಡ್ರಿ. ಆಪರೇಷನ್ ಶಕ್ತಿ. ಇದೇನ್ ಮಾಡ್ತಾರಪ್ಪ ಅಂತಂದ್ರೆ ಮೇ 11ರಿಂದ ಮೇ 13ವರೆಗೆ ಏನ್ ಮಾಡ್ತಾರ ಅಂದ್ರೆ ಈ ಒಂದು ಅಣು ಪರೀಕ್ಷೆ ನಡೆಸಲಾಗ್ತದ 1998ರಲ್ಲಿ. ಭಾರತ ಪೋಖರ್ನಲ್ಲಿ ನಡೆಸಿದಂತ ಪರೀಕ್ಷೆಗಳ ಮೂಲಕ ಅಧಿಕೃತವಾಗಿ ಪರಮಾಣು ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ. 2ನೇ ಒಂದು ಪರಮಾಣು ಆದ ನಂತರ ಭಾರತ ಪರಮಾಣು ರಾಷ್ಟ್ರ ಹೊರಹೊಮ್ಮುತ್ತದೆ ನೋಡ್ರಿ 1998 ಮೇ 11ರಿಂದ 13ವರೆಗೂ. ನೆಕ್ಸ್ಟ್ ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ವಿದೇಶಗಳಿಂದ ಸಿಲುಕಿದ ಭಾರತೀಯರನ್ನು ವಿಮಾನಗಳ ಮೂಲಕ ಕರೆತರಲು ನಡೆಸಿದಂತ ಬೃಹತ್ ಮಿಷನ್ ಯಾವ್ದಂತ ಕೊಟ್ಟಿದ್ದಾರೆ. ಈ ಒಂದು ಕೋವಿಡ್ ಸಮಯದಲ್ಲಿ ನಡೆದಂತ ಈ ಒಂದು ಕಾರ್ಯಾಚರಣೆ ಆಗಿದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪರೇಷನ್ ವಂದೇ ಮಾತರಂ ಅಂತ ಕರಿತೀವಿ. ಈ ಒಂದು ಆಪರೇಷನ್ ಮೂಲಕ ಭಾರತೀಯ ಒಂದು ಕೋವಿಡ್-19 ಸಮಯದಲ್ಲಿ ಕರೆತಂದಿದ್ದಾರೆ ನೋಡ್ರಿ. ವಂದೇ ಭಾರತ್ ಅಂತ ಕರಿತೀವಿ. ಇದು ವಿಶ್ವದ ಅತಿ ದೊಡ್ಡ ನಾಗರಿಕ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳಬಹುದು. ಇದರ ಮೂಲಕ ಏನ್ ಮಾಡ್ತಾರ ಅಂದ್ರೆ ಲಕ್ಷಾಂತರ ಒಂದು ಭಾರತೀಯರನ್ನು ಅವರವರ ಮನೆಗೆ ತಲುಪಿಸಲಾಗ್ತದೆ. ನೆಕ್ಸ್ಟ್ ಕೋವಿಡ್ ಸಮಯದಲ್ಲೇ ಸಮುದ್ರ ಮಾರ್ಗದ ಮೂಲಕ ವಿದೇಶಿ ಕರಾವಳಿಗಳಿಂದ ಭಾರತೀಯರನ್ನು ರಕ್ಷಿಸಲು ನಡೆಸಿದಂತ ಕಾರ್ಯಾಚರಣೆ ಯಾವುದು ಅಂತ ಕೊಟ್ಟಿದ್ದಾರೆ. ಈಗ ನಾವು ನೋಡಿದೀವಿ ವಿಮಾನದಲ್ಲಿ ತಂದ್ರು. ಈಗ ಏನಪ್ಪಾ ಅಂತಂದ್ರೆ ಒಂದು ಸಮುದ್ರದ ಮೂಲಕ ಹಡಗುಗಳ ಮೂಲಕ ತಂದಂತ ಒಂದು ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದ್ರೆ ಆಪರೇಷನ್ ಸಮುದ್ರ ಸೇತು. ಆಪರೇಷನ್ ಸಮುದ್ರ ಸೇತು ಅಂತ ನಾವು ಕರಿತೀವಿ. ಆಪರೇಷನ್ ಸಮುದ್ರ ಸೇತು ಏನಪ್ಪಾ ಅಂತಂದ್ರೆ ಭಾರತೀಯ ನೌಕಾಪಡೆಯು ಮಾಲ್ಡೀವ್ಸ್ ಆಗಿರ್ಬೋದು, UAE ಇಂತ ಮುಂತಾದ ದೇಶಗಳಿಂದ ಒಂದು ಭಾರತದ ಜನರನ್ನು ಮರಳಿ ತರುವ ಒಂದು ಪ್ರಮುಖ ಒಂದು ಕಾರ್ಯಾಚರಣೆ ಆಗಿದೆ ನೋಡ್ರಿ ಆಪರೇಷನ್ ಸಮುದ್ರ ಸೇತು. ನೆಕ್ಸ್ಟ್ 1987ರಲ್ಲಿ ಶ್ರೀಲಂಕಾದ ಒಂದು ಜಾಫ್ನಾ ಪ್ರದೇಶದ ನಾಗರಿಕರಿಗೆ ಆಹಾರ ಸಾಮಗ್ರಿಯನ್ನು ಪೂರೈಸಲು ಭಾರತ ನಡೆಸಿದಂತ ಪ್ರಮುಖ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ ಈ ಒಂದು ಶ್ರೀಲಂಕಾ ದೇಶಕ್ಕೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪರೇಷನ್ ಪೋಮೈಲಿ ಅಂತ ನಾವು ಕರಿತೀವಿ. ಶ್ರೀಲಂಕಾ ದೇಶಕ್ಕೆ ಈ ಒಂದು ಒಂದು ಕಳಿಸಿದ್ದಾರೆ ನೋಡ್ರಿ. ಆಪರೇಷನ್ ಪೋಮೈಲಿ ಅಂತ ನಾವು ಕರಿತೀವಿ. ಇದನ್ನು ಈಗಲ್ ಮಿಷನ್ ಎಂದು ಕೂಡ ಕರಿತಾರೆ ನೋಡ್ರಿ. ಶ್ರೀಲಂಕಾದಲ್ಲಿ ಒಂದು ದಿಗ್ಬಂಧನಗೊಳಗಾದಂತ ತಮಿಳು ಪ್ರದೇಶಗಳಿಗೆ ವಾಯುಪಡೆಯ ವಿಮಾನ ಮೂಲಕ ನೆರವು ನೀಡಲಾಗ್ತದೆ. ನೆಕ್ಸ್ಟ್
2023ರಲ್ಲಿ ಮ್ಯಾನ್ಮಾರ್ನ ಸಂಭವಿಸಿದಂತ ಮೋಚ ಚಂಡಮಾರುತದ ಸಂತ್ರಸ್ತರಿಗೆ ಸಹಾಯ ಮಾಡಲು ಭಾರತ ನಡೆಸಿದಂತ ಮಿಷನ್ ಯಾವ್ದಂತ ಕೊಟ್ಟಿದ್ದಾರೆ. ಮೋಚ ಚಂಡಮಾರುತ ಯಾವಾಗ ಬಂದಿತ್ತು? 2023ರಲ್ಲಿ ಬಂದಿತ್ತು ನೋಡ್ರಿ. ಇದು ಕೂಡ ನ್ಯೂಸ್ ಅಲ್ಲಿ ಇತ್ತು, ಮೋಚ ಚಂಡಮಾರುತ. ಓಕೆ, ಇದು ಚಂಡಮಾರುತಗೆ ಒಂದು ಮ್ಯಾನ್ಮಾರ್ನಲ್ಲಿ ಅತಿ ಹೆಚ್ಚಾಗಿ ಒಂದು ಆಘಾತ ಆಗಿತ್ತು. ಅದಕ್ಕೆ ಸಲುವಾಗಿ ಭಾರತ ದೇಶ ಕೈಗೊಂಡಂತ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ಕರುಣ ನೋಡಿ, ಆಪರೇಷನ್ ಕರುಣ ಅಂತ ನಾವು ಕರಿತೀವಿ. ಚಂಡಮಾರುತಗಳಿಂದ ತತ್ತರಿಸಿದ ಮ್ಯಾನ್ಮಾರ್ಗಳಿಗೆ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿರುವಂತ ನಾಗರಿಕರಿಗೆ ಅಗತ್ಯ ಸಾಮಗ್ರಿಗಳು ಮತ್ತು ವೈದ್ಯಕೀಯ ನೆರವನ್ನು ನೀಡಲು ಭಾರತ ಹಡಗುಗಳ ಮೂಲಕ ಯಾಂಗೋನ್ಗೆ ತಲುಪಿಗೆ ನೀಡುತ್ತಾರೆ. ಯಾಂಗೋನ್ ಪ್ರದೇಶಕ್ಕೆ ತಲುಪಿಸ್ತಾರೆ ಅಂತ ಹೇಳಬಹುದು. ಚಿಕಿತ್ಸೆಗೆ ಪರಿಹಾರವನ್ನು ಒದಗಿಸಲು ಆಹಾರ ಸಾಮಗ್ರಿಗಳನ್ನು ಕೂಡ ನೀಡ್ತಾರೆ. ಎಲ್ಲಿ? ಮಯನ್ಮಾರ್ಗೆ. ಆಪರೇಷನ್ ಕರುಣ ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದ್ರೆ ಮಯನ್ಮಾರ್ ನೋಡ್ರಿ. ಮಯನ್ಮಾರ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕೊನೆ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಕೊನೆ ಪ್ರಶ್ನೆ, 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅತಿಕ್ರಮಣಕಾರರನ್ನು ಹೊರಹಾಕಲು ಭಾರತೀಯ ಸೇನೆ ಕೈಗೊಂಡ ಭೂಸೇನೆಗೆ ನಡೆಸಿದಂತ ಕಾರ್ಯಾಚರಣೆ ಯಾವ್ದಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಕಮೆಂಟ್ ಮೂಲಕ ಉತ್ತರ ತಿಳಿಸ್ಬೇಕು. ಕ್ವಶನ್ ನಂಬರ್ 3 ಅಂತ ಹಾಕೊಳ್ರಿ. ಅದು ಒಂದು ವೆನಿಜುವೆಲಾ ದೇಶದ ಭೂಕಂಪ ಆಗಿದೆ, ಅದಕ್ಕಾಗಿ ಭಾರತ ದೇಶ ಕೈಗೊಂಡಿರುವಂತ ಕಾರ್ಯಾಚರಣೆ ಯಾವ್ದಂತ ತಿಳಿಸಿ. ನೆಕ್ಸ್ಟ್ ಇನ್ನೊಂದು ಯಾವ್ದೋ ಕೊಟ್ಟಿದ್ದೆ, ಇದು ಕ್ವಶನ್ ನಂಬರ್ 3 ಅಂತ ಹಾಕಿ ಇದರದ್ದು ಕೂಡ ತಿಳಿಸಿ. ಓಕೆ ಸ್ನೇಹಿತರೆ, ಇವು ಏನಪ್ಪಾ ಅಂತಂದ್ರೆ ಪ್ರಮುಖ ಭಾರತ ದೇಶ ಯಾವ ಒಂದು ದೇಶಗಳಿಗೆ ಒಂದು ಕಾರ್ಯಾಚರಣೆ ನಡೆಸಲಾಗಿದೆ ಅಂತ ಪ್ರಮುಖವಾದಂತ ಇರ್ತವೆ. ಯಾಕಂದ್ರೆ ಈ ಪರೀಕ್ಷೆ ಬರೋದು 99% ಪಕ್ಕ ಆಗಿದೆ ನೋಡಿ. ಯಾಕಪ್ಪ ಅಂತಂದ್ರೆ ಇದ್ರ ಮೇಲೆ ಹೋದ ವರ್ಷ ಕೂಡ ಅಂದ್ರೆ ಕೇಳಿದ್ರು ಪ್ರಶ್ನೆ. SD ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ KE ಇತ್ತೀಚೆಗೆ ವೆನಿಜುವೆಲಾ ದೇಶದ ಅಧ್ಯಕ್ಷನನ್ನು ಯಾರು ಒಂದು ಇದು ಮಾಡಿದ್ರಂತ, ಅದು ಅಮೆರಿಕ ದೇಶ ಅಂತ ಇತ್ತು. ಈಗ ಇದ್ರ ಮೇಲೆ ಕೇಳಬಹುದು, ವೆನಿಜುವೆಲಾ ದೇಶದಲ್ಲಿ ಭೂಕಂಪ ಸಂಭವಿಸಿದೆ, ಅದಕ್ಕಾಗಿ ಕೇಳುವಂತ ಒಂದು ಜಾಸ್ತಿ ಚಾನ್ಸ್ ಇರ್ತದೆ 99%. ಓಕೆ, ಆದ್ರೂ ಕೂಡ ಇವು ಓದ್ಕೊಳ್ರಿ, ಇವು ನಿಮಗೂ ಕೂಡ ಒಂದು ಉಪಯುಕ್ತ ಆಗ್ತಾವ ಮುಂದಿನ ಒಂದು ಪರೀಕ್ಷೆಗಳಿಗೆ. ಇವು ಭಾರತದ ಪ್ರಮುಖ ಕಾರ್ಯಾಚರಣೆಗಳಾಗಿ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದ್ರೆ ಸೂಪರ್ ಅಂತ ಕಮೆಂಟ್ ಹಾಕಿ. ಇನ್ನೂ ಒಂದು ಹೆಚ್ಚಿನ ವಿಡಿಯೋನ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡೋಣ. ಓಕೆ, ಯಾವ ರೀತಿಯಾಗಿ ಅಂದ್ರೆ ಈಗ ವೆನಿಜುವೆಲಾ ದೇಶದಲ್ಲಿ ಭೂಕಂಪ ಸಂಭವಿಸಿತ್ತು, ಭಾರತ ದೇಶ ಪ್ರಮುಖವಾಗಿ ಒಂದು ಕಾರ್ಯಾಚರಣೆ ಕೈಗೊಂಡಿದೆ. ನಾನೇನ್ ಮಾಡಿದಪ್ಪ ಅಂತಂದ್ರೆ ಅದೇ ರೀತಿಯಾಗಿ ಇನ್ನು ಯಾವ ಒಂದು ಕಾರ್ಯಾಚರಣೆಗಳ ಮೇಲೆ ಪ್ರಶ್ನೆ ಕೇಳಬಹುದಂತ ನಾನು ಇದೊಂದು ವಿಡಿಯೋ ಮಾಡಿ ನೋಡ್ರಿ. ಅದಕ್ಕಾಗಿ ಇದೇ ರೀತಿಯಾಗಿ ಇನ್ನೂ ಒಂದು ವಿಡಿಯೋನ ಮಾಡೋಣ. ಬೇರೆ ಬೇರೆ ತರಹದಂತ ಕರೆಂಟ್ ಅಫೇರ್ಸ್ ನಲ್ಲಿ ಕೇಳಿರುವಂತ ವಿಡಿಯೋಗಳನ್ನು ಮಾಡೋಣ. ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊನೆವರೆಗೂ ವಿಡಿಯೋನ ನೋಡ್ರಿ. ಕಮೆಂಟ್ ಮಾಡೋದು ಮರೆಯಕ್ ಹೋಗ್ಬೇಡ್ರಿ, ಕಮೆಂಟ್ ಮಾಡ್ರಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.